ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ನನ್ನ ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾನು ವಿವರಿಸ್ತಾ ಇರತಕ್ಕಂಥ ವಿಷಯದ ಹೆಸರು ಭಾರತದಲ್ಲಿ ಪ್ರಧಾನಮಂತ್ರಿ. ಭಾರತದಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರ ಇರೋದರಿಂದ ಇಲ್ಲಿ ನೈಜ ಮತ್ತು ನಾಮಮಾತ್ರ ಕಾರ್ಯಾಂಗಗಳು ಅಸ್ತಿತ್ವದಲ್ಲಿರೋದನ್ನು ಕಾಣಬಹುದು. ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲ ಅಧಿಕಾರದಲ್ಲಿದ್ದರೆ, ನಾಮಮಾತ್ರ ಮುಖ್ಯಸ್ಥರಾಗಿ ರಾಷ್ಟ್ರಪತಿಯವರು ಅಧಿಕಾರದಲ್ಲಿರುತ್ತಾರೆ. ಪ್ರಧಾನಮಂತ್ರಿಯು ದೇಶದ ಆಡಳಿತ ನಿರ್ವಹಣೆಯ ಜವಾಬ್ದಾರಿ ಹೊಂದಿದ್ದು, ಕೇಂದ್ರ ಮಂತ್ರಿಮಂಡಲ ಹಾಗೂ ಕ್ಯಾಬಿನೆಟ್ನ ಕೇಂದ್ರ ಬಿಂದುವಾಗಿರುತ್ತಾರೆ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಇವರ ಪಾತ್ರ ಮುಖ್ಯ ಕಾರ್ಯನಿರ್ವಾಹಕನ ಸ್ಥಾನದಂತಿರುತ್ತದೆ. ಪ್ರಧಾನಮಂತ್ರಿಯ ನೇಮಕ ಹೇಗಾಗುತ್ತೆ ಅಂತ, ಸಂವಿಧಾನದ 75(1) ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಲೋಕಸಭೆಯ ಚುನಾವಣೆಯಲ್ಲಿ ಯಾವ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆದಿರುತ್ತದೆಯೋ ಆ ಪಕ್ಷದ ನಾಯಕನನ್ನೇ ರಾಷ್ಟ್ರಪತಿಯವರು ಪ್ರಧಾನಿಯನ್ನಾಗಿ ನೇಮಕ ಮಾಡ್ತಾರೆ. ಆದರೆ ಪ್ರಧಾನಿಯಾಗುವವರು ಲೋಕಸಭೆಯ ಸದಸ್ಯರು ಆಗಿರಲೇಬೇಕಂತ ಸಂವಿಧಾನದಲ್ಲಿ ಉಲ್ಲೇಖ ಏನಿಲ್ಲ. ಒಂದು ವೇಳೆ ಯಾವ ರಾಜಕೀಯ ಪಕ್ಷವು ಸ್ಪಷ್ಟ ಬಹುಮತ ಪಡೆಯದಿದ್ದರೆ, ಲೋಕಸಭಾ ಚುನಾವಣೆಯಲ್ಲಿ ಯಾವ ರಾಜಕೀಯ ಪಕ್ಷ ಹೆಚ್ಚು ಸ್ಥಾನಗಳನ್ನು ಪಡೆದಿರುತ್ತದೆಯೋ ಅದರ ನಾಯಕನನ್ನು ಪ್ರಧಾನಿಯನ್ನಾಗಿ ನೇಮಕ ಮಾಡಿ ಸದನದಲ್ಲಿ ಬಹುಮತ ಸಾಬೀತು ಮಾಡಲು ರಾಷ್ಟ್ರಪತಿಯವರು ಅವಕಾಶ ನೀಡಬಹುದು. ಒಂದು ವೇಳೆ ಹಲವಾರು ರಾಜಕೀಯ ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಅಂದರೆ ಕನಿಷ್ಠ 273 ಸ್ಥಾನ ಪಡೆದಿದ್ದರೆ ಅಂತಹ ಮೈತ್ರಿಕೂಟದ ನಾಯಕನನ್ನು ಪ್ರಧಾನಿಯನ್ನಾಗಿ ರಾಷ್ಟ್ರಪತಿಯವರು ನೇಮಿಸಬಹುದು. ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಕೆಲವೊಮ್ಮೆ ರಾಷ್ಟ್ರಪತಿಯವರು ಸಂಸತ್ತಿನ ಸದಸ್ಯರಲ್ಲದವರನ್ನು ಪ್ರಧಾನಿಯನ್ನಾಗಿ ನೇಮಿಸಬಹುದು. ಆದರೆ ನೇಮಕವಾದಂತಹ ವ್ಯಕ್ತಿಗೆ ಲೋಕಸಭೆಯಲ್ಲಿ ಬಹುಮತದ ವಿಶ್ವಾಸ ಇರಬೇಕಾಗುತ್ತೆ. ಈ ರೀತಿ ನೇಮಕವಾದ ವ್ಯಕ್ತಿ ಪ್ರಧಾನಿಯಾಗಿ ನೇಮಕವಾದ 6 ತಿಂಗಳ ಒಳಗೆ ಸಂಸತ್ತಿನ ಸದಸ್ಯತ್ವ ಪಡೆಯಬೇಕಾಗುತ್ತೆ. ಭಾರತದಲ್ಲಿ ಪ್ರಧಾನಮಂತ್ರಿ ನೇಮಕ ಆದಮೇಲೆ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಕ್ಕಂಥವ್ರು ಯಾರು ಅಂತ, ಪ್ರಧಾನಿಯಾಗಿ ನೇಮಕವಾದ ವ್ಯಕ್ತಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸ್ತಾರೆ. ಈ ಪ್ರಮಾಣ ವಚನದಲ್ಲಿ ಸಂವಿಧಾನ, ಕಾನೂನು ಮತ್ತು ಸೇವೆಯ ಅಗತ್ಯತೆಯನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಅಂತ ಪ್ರಮಾಣೀಕರಿಸುತ್ತಾರೆ. ಅಧಿಕಾರಾವಧಿ ಎಷ್ಟು ವರ್ಷ ಪ್ರಧಾನಮಂತ್ರಿಯವರಿಗೆ ಭಾರತದಲ್ಲಿ ಅಂತ, ಭಾರತದ ಪ್ರಧಾನಮಂತ್ರಿಯ ಅಧಿಕಾರಾವಧಿ ಸಾಮಾನ್ಯವಾಗಿ 5 ವರ್ಷಗಳು. ಆದರೆ 5 ವರ್ಷಗಳಿಗಿಂತ ಮೊದಲೇ ಅವರು ಬಯಸಿದ್ರೆ ರಾಜೀನಾಮೆ ನೀಡಬಹುದು ಅಥವಾ ಇವರನ್ನು ಲೋಕಸಭೆ ಅವಧಿಗೆ ಮೊದಲೇ ಅವಿಶ್ವಾಸ ನಿರ್ಣಯದ ಮೂಲಕ ಅಧಿಕಾರದಿಂದ ಕೆಳಗಿಳಿಸಬಹುದು. ಹಾಗೆಯೇ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇವರ ಅಧಿಕಾರವನ್ನು 1 ವರ್ಷ ರಾಷ್ಟ್ರಪತಿಯವರು ವಿಸ್ತರಿಸಬಹುದು. ವೇತನ ಮತ್ತು ಸೌಲಭ್ಯಗಳೇನು ಅಂತ, ಪ್ರಧಾನಮಂತ್ರಿಯವರಿಗೆ ಸಂಸತ್ತು ನಿಗದಿಪಡಿಸಿದಷ್ಟು ವೇತನವನ್ನು ಮಾಸಿಕವಾಗಿ ನೀಡಲಾಗುತ್ತೆ. ವೇತನದ ಜೊತೆಗೆ ಇವರಿಗೆ ಇತರೆ ಭತ್ಯೆಗಳು ಸಹ ನೀಡಲಾಗುತ್ತೆ. ಇವರ ವೇತನ ಕಾಲಕಾಲಕ್ಕೆ ಪರಿಷ್ಕರಿಸಲ್ಪಡುತ್ತದೆ. ಇವರಿಗೆ ಅಧಿಕೃತ ನಿವಾಸ ನೀಡಲಾಗುತ್ತೆ. ಸಂಚಾರ ಸಾರಿಗೆ ಸೌಲಭ್ಯ ಇರುತ್ತೆ. ನಿವೃತ್ತಿ ವೇತನದ ಸೌಲಭ್ಯನೂ ಇರುತ್ತೆ. ಪ್ರಸ್ತುತ ಪ್ರಧಾನಮಂತ್ರಿಯವರಿಗೆ ಮಾಸಿಕ 1,60,000 ಮೂಲ ವೇತನ ನೀಡಲಾಗ್ತಾ ಇದೆ. ಇದು 2020 ಅಂಕಿಅಂಶದ ಪ್ರಕಾರ. ಇವರ ವೇತನ ನಾನಾಗಲೇ ಹೇಳಿದಂತೆ ಕಾಲಕಾಲಕ್ಕೆ ಪರಿಷ್ಕರಣೆ ಆಗುತ್ತೆ. ಪರಿಷ್ಕರಣೆ ಮಾಡ್ತಕ್ಕಂಥ ಅಧಿಕಾರ ಸಂಸತ್ತಿಗಿದೆ. ಈಗ ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳೇನು ಅನ್ನೋದನ್ನು ನೋಡೋದಾದರೆ, ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರಾಗಿರೋದ್ರಿಂದ ಇವರಿಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇರುತ್ತೆ. ಇವರ ಅಧಿಕಾರ ಮತ್ತು ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಹೀಗೆ ಚರ್ಚಿಸಬಹುದು. 1 by 1. ಮೊದಲನೇದಾಗಿ ಸರ್ಕಾರವನ್ನು ರಚನೆ ಮಾಡೋದು. ಸಂವಿಧಾನದ 75(1) ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನು ನೇಮಿಸ್ತಾರೆ. ಹೀಗೆ ನೇಮಕಗೊಂಡ ಪ್ರಧಾನಿಗೆ ಸರ್ಕಾರ ರಚಿಸುವಂತೆ ಆದೇಶ ನೀಡ್ತಾರೆ. ಸರ್ಕಾರ ರಚನೆ ಅಂತ ಹೇಳಿದ್ರೆ ಮಂತ್ರಿಮಂಡಲವನ್ನು ರಚನೆ ಮಾಡ್ತಕ್ಕಂಥದ್ದು. ಮಂತ್ರಿಮಂಡಲದಲ್ಲಿ ಯಾವ ಸಚಿವರು ಇರಬೇಕು, ಎಷ್ಟು ಸಚಿವರು ಇರಬೇಕು, ಇದನ್ನೆಲ್ಲ ನಿರ್ಧಾರ ಮಾಡೋ ಅಧಿಕಾರ ಪ್ರಧಾನಿಗಿರುತ್ತೆ. ಸಂವಿಧಾನದ 74ನೇ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಸಚಿವ ಸಂಪುಟ ಇರಬೇಕು ಅಂತ ತಿಳಿಸುತ್ತೆ. ಅದು 74ನೇ ವಿಧಿ.
ಸಚಿವ ಸಂಪುಟನ ರಚನೆ ಮಾಡೋ ಸಂದರ್ಭದಲ್ಲಿ ಎಲ್ಲ ವರ್ಗಗಳಿಗೂ ಹಾಗೂ ಭೌಗೋಳಿಕವಾಗಿಯೂ ಪ್ರಾತಿನಿಧ್ಯನ ನೀಡಲಾಗುತ್ತೆ. ಸಚಿವ ಸಂಪುಟದಲ್ಲಿ ಸಾಮಾನ್ಯವಾಗಿ 3 ರೀತಿಯ ಮಂತ್ರಿಗಳಿರೋದನ್ನು ಕಾಣ್ಬೋದು. ಅವುಗಳಂತ ಹೇಳಿದ್ರೆ, ಮೊದಲನೇದಾಗಿ ಕ್ಯಾಬಿನೆಟ್ ಸಚಿವರು, ಎರಡನೇದಾಗಿ ರಾಜ್ಯ ಸಚಿವರು, ಮೂರನೇದಾಗಿ ಡೆಪ್ಯೂಟಿ ಸಚಿವರು ಅಥವಾ ಉಪಸಚಿವರು. ಈ ಸಚಿವರ ಸಂಖ್ಯೆ ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆಯ 15% ಮಾತ್ರ ಇರಬೇಕು ಅನ್ನೋ ನಿಯಮ ಇದೆ. ಹಾಗೆಯೇ ಸಂಸತ್ತಿನ ಸದಸ್ಯರಲ್ಲದೇ ಇರೋರನ್ನು ಮಂತ್ರಿಯನ್ನಾಗಿ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಯವರಿಗಿದೆ, ಪ್ರಧಾನಿಯ ಶಿಫಾರಸಿನ ಮೇರೆಗೆ. ಆದರೆ ಅಂತಹ ವ್ಯಕ್ತಿ 6 ತಿಂಗಳ ಒಳಗೆ ಸಂಸತ್ತಿನ ಸದಸ್ಯತ್ವ ಪಡೆಯಬೇಕಾಗುತ್ತೆ. ಸಚಿವ ಸಂಪುಟದ ನೇಮಕ ಆದಮೇಲೆ, ಅಂದರೆ ಮಂತ್ರಿಮಂಡಲ ರಚನೆ ಆದಮೇಲೆ ಸರ್ಕಾರದ ರಚನೆ ಆಯಿತು ಅಂತಲೇ ಅರ್ಥ. ಎರಡನೇದಾಗಿ, ಸಚಿವ ಸಂಪುಟದ ಗಾತ್ರ ಎಷ್ಟಿರಬೇಕು ಅಂತ ನಿರ್ಧರಿಸ್ತಕ್ಕಂಥ ಅಧಿಕಾರನೂ ಪ್ರಧಾನಮಂತ್ರಿಗಿರುತ್ತೆ. ಸಚಿವ ಸಂಪುಟದ ಗಾತ್ರ ಪ್ರಧಾನಿಯ ವಿವೇಚನೆಗೆ ಸೇರಿರುತ್ತೆ. ಅದರ ಗಾತ್ರ ಎಷ್ಟಿರಬೇಕು ಅನ್ನೋದು, ಹೆಚ್ಚಿರಬೇಕಾ ಕಡಿಮೆ ಇರಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಆಡಳಿತದಲ್ಲಿ ದಕ್ಷತೆ ಸಾಧಿಸಲು ಸಂಪುಟದ ಗಾತ್ರ ಎಷ್ಟಿರಬೇಕು ಅನ್ನೋದನ್ನು ಪ್ರಧಾನಿನೇ ನಿರ್ಧಾರ ಮಾಡ್ತಾರೆ. ಸಂಪುಟದ ಗಾತ್ರ ನಿರ್ಧರಿಸಿದ ನಂತರ ಸಚಿವರಿಗೆ ಖಾತೆಗಳನ್ನು ಹಂಚೋ ಅಧಿಕಾರ ಪ್ರಧಾನಿಗೆ ಮಾತ್ರ ಇರುತ್ತೆ. ಪ್ರಧಾನಮಂತ್ರಿಯವರು ಯಾರಿಗೆ ಯಾವ ಖಾತೆ ಅಥವಾ ಇಲಾಖೆನ ಕೊಡಬೇಕು ಅನ್ನೋದನ್ನು ಪ್ರತಿಯೊಬ್ಬ ಸಚಿವರ ಸಾಮರ್ಥ್ಯ, ಪರಿಣಿತಿ, ಹಿನ್ನೆಲೆ, ವಿದ್ಯಾರ್ಹತೆ, ಅನುಭವ ಹಾಗೂ ಅಭಿರುಚಿನ ಗಮನಿಸಿ ಸೂಕ್ತ ವ್ಯಕ್ತಿಗಳಿಗೆ ಸೂಕ್ತ ಖಾತೆಗಳನ್ನು ಹಂಚ್ತಾರೆ. 4ನೇದಾಗಿ, ಪ್ರಧಾನಮಂತ್ರಿಯವರು ಕ್ಯಾಬಿನೆಟ್ನ ನಾಯಕರು ಆಗಿರ್ತಾರೆ. ಪ್ರಧಾನಮಂತ್ರಿ ಕ್ಯಾಬಿನೆಟ್ನ ನಾಯಕರಾಗಿದ್ದು ಕ್ಯಾಬಿನೆಟ್ನಲ್ಲಿ ನಡೆಯುವ ಎಲ್ಲ ಕಾರ್ಯಕಲಾಪಗಳಿಗೂ ಇವರೇ ಅಧಿಪತಿಯಾಗಿರ್ತಾರೆ. ಕ್ಯಾಬಿನೆಟ್ ಸಭೆನ ಎಲ್ಲಿ ಕರಿಬೇಕು, ಯಾವಾಗ ಕರಿಬೇಕು, ಯಾವ ಉದ್ದೇಶಕ್ಕೆ ಕರಿಬೇಕು, ಅಲ್ಲಿ ಯಾವ ವಿಚಾರನ ಚರ್ಚೆ ಮಾಡಬೇಕು, ಇದನ್ನೆಲ್ಲ ಪ್ರಧಾನಿನೇ ನಿರ್ಧರಿಸ್ತಾರೆ. ಕ್ಯಾಬಿನೆಟ್ನ ಅಧ್ಯಕ್ಷತೆನ ವಹಿಸೋದಷ್ಟೇ ಅಲ್ಲ, ಇಡೀ ಮಂತ್ರಿಮಂಡಲದ ಅಥವಾ ಸಚಿವ ಸಂಪುಟದ ಅಧ್ಯಕ್ಷತೆಯೂ ಪ್ರಧಾನಿನೇ ವಹಿಸ್ತಾರೆ. 5ನೇದಾಗಿ, ಸರ್ಕಾರದ ವಿವಿಧ ಇಲಾಖೆಗಳ ನಡುವೆ ಸಮನ್ವಯ, ಸಾಮರಸ್ಯ ಮೂಡಿಸ್ತಕ್ಕಂಥ ಅಧಿಕಾರ ಪ್ರಧಾನಿಗಿದೆ. ಪ್ರಧಾನಮಂತ್ರಿ ಸರ್ಕಾರದ ವ್ಯವಹಾರಗಳ ಮುಖ್ಯ ಕಾರ್ಯನಿರ್ವಾಹಕನಂತೆ ಇದ್ದು ವಿವಿಧ ಇಲಾಖೆಗಳು ಸರ್ಕಾರದ ನೀತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಿವೆಯೋ ಅಥವಾ ಇಲ್ಲವೋ ಎನ್ನುವುದನ್ನು ನೋಡಿಕೊಳ್ತಾರೆ. ವಿವಿಧ ಇಲಾಖೆಗಳ ಮಂತ್ರಿಗಳ ನಡುವೆ ಸಂಭವಿಸಬಹುದಾದ ವಾದ ವಿವಾದಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿ ಎಲ್ಲರೂ ಹೊಂದಾಣಿಕೆಯಿಂದ ಹೋಗುವಂತೆ ಮಾಡ್ತಕ್ಕಂಥ ಜವಾಬ್ದಾರಿ ಪ್ರಧಾನಿಗಿರುತ್ತೆ. ಪ್ರಧಾನಮಂತ್ರಿಯವರು ಪಕ್ಷದ ನಾಯಕರು ಆಗಿರ್ತಾರೆ. ಪ್ರಧಾನಮಂತ್ರಿ ಬಹುಮತ ಪಡೆದ ಪಕ್ಷದ ನಾಯಕನಾಗಿರ್ತಾರೆ. ಇವರು ಪ್ರಧಾನಿ ಆದಮೇಲೆ ಪಕ್ಷನ ಉದಾಸೀನ ಮಾಡೋಂಗಿಲ್ಲ. ಅಂದರೆ ಪಕ್ಷದ ರಚನೆ, ಸಂಘಟನೆ, ಶಿಸ್ತು, ಉದ್ದೇಶ ಸಾಧನೆ, ಪಕ್ಷದ ಅಳಿವು ಉಳಿವು ಇವುಗಳೆಲ್ಲವೂ ಪ್ರಧಾನಿಯನ್ನೇ ಅವಲಂಬಿಸಿರುತ್ತೆ. ಲೋಕಸಭೆಯ ನಾಯಕರು ಇವರಾಗಿರ್ತಾರೆ. ಪ್ರಧಾನಮಂತ್ರಿ ಲೋಕಸಭೆಯ ನೇತಾರರೂ ಆಗಿರೋದ್ರಿಂದ ಸಂಸದೀಯ ವ್ಯವಹಾರಗಳಲ್ಲಿ ಇವರ ಪಾತ್ರ ಮುಖ್ಯವಾಗಿದ್ದು, ಸಂಸತ್ತಿನ ಅಧಿವೇಶನ ಕರೆಯುವ, ಮುಂದೂಡುವ, ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯನ್ನು ವಿಸರ್ಜಿಸುವ, ಸಭಾಧ್ಯಕ್ಷರನ್ನು ಆಯ್ಕೆ ಮಾಡುವ, ಇನ್ನೂ ಮುಂತಾದ ವಿಚಾರಗಳಲ್ಲಿ ಇವರದೇ ಅಂತಿಮ ನಿರ್ಧಾರವಾಗಿರುತ್ತದೆ. ದೇಶದ ರಕ್ಷಣಾ ವ್ಯವಸ್ಥೆ, ವಿದೇಶಾಂಗ ನೀತಿ, ಆಂತರಿಕ ನೀತಿ, ಮಸೂದೆಗಳ ಮಂಡನೆ, ಸಮರ್ಥನೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಪರವಾಗಿ ಭಾಗವಹಿಸಿ ಲೋಕಸಭೆಯಲ್ಲಿ ಹೇಳಿಕೆ ಕೊಡ್ತಕ್ಕಂಥ ಅಧಿಕಾರ ಪ್ರಧಾನಿಗಿದೆ. ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ. ಲೋಕಸಭೆಯ ಅಧಿಕಾರಾವಧಿ ಸಾಮಾನ್ಯವಾಗಿ 5 ವರ್ಷಗಳಾಗಿರುತ್ತೆ. ಆದರೆ ಅದರ ಅಧಿಕಾರಾವಧಿ ಮುಗಿಯುವ ಮೊದಲೇ ಆ ಸಭೆಯನ್ನು ವಿಸರ್ಜನೆ ಮಾಡುವಂತೆ ಶಿಫಾರಸು ಮಾಡುವ ಅಧಿಕಾರ ಪ್ರಧಾನಿ ಮಂತ್ರಿಯವರಿಗಿದೆ. ಆದರೆ ಪ್ರಧಾನಮಂತ್ರಿಯವರ ಶಿಫಾರಸನ್ನು ರಾಷ್ಟ್ರಪತಿಯವರು ಒಪ್ಪಲೇಬೇಕು ಅನ್ನೋ ನಿಯಮ ಏನಿಲ್ಲ. ಆದರೂ ಸಾಮಾನ್ಯವಾಗಿ ರಾಷ್ಟ್ರಪತಿಯವರು ಇವರ ಶಿಫಾರಸನ್ನು ಒಪ್ತಾರೆ. ಆದ್ದರಿಂದ ಲೋಕಸಭಾ ಸದಸ್ಯರ ಸದಸ್ಯತ್ವದ ಭವಿಷ್ಯ ಪ್ರಧಾನಿಯನ್ನು ಅವಲಂಬಿಸಿರುತ್ತೆ. 9ನೇದಾಗಿ, ಸಚಿವ ಸಂಪುಟ ಮತ್ತು ರಾಷ್ಟ್ರಪತಿಯವರ ನಡುವೆ ಸಂಪರ್ಕ ಸೇತುವೆಯಾಗಿ ಪ್ರಧಾನಮಂತ್ರಿಯವರು ಕಾರ್ಯನಿರ್ವಹಿಸ್ತಾರೆ. ಪ್ರಧಾನಮಂತ್ರಿಯವರು ರಾಷ್ಟ್ರಪತಿ ಹಾಗೂ ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಂತೆ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸಚಿವ ಸಂಪುಟದ ನಿರ್ಧಾರಗಳನ್ನು ರಾಷ್ಟ್ರಪತಿಯವರು ತಿಳಿಸೋದು, ರಾಷ್ಟ್ರಪತಿ ನೀಡಬಹುದಾದ ಸಲಹೆಗಳನ್ನು ಸಚಿವ ಸಂಪುಟಕ್ಕೆ ತಿಳಿಸ್ತಕ್ಕಂಥ ಕಾರ್ಯನ ಪ್ರಧಾನಮಂತ್ರಿ ಮಾಡ್ತಾರೆ. ದೇಶದ ಸಮಸ್ಯೆಗಳು ಹಾಗೂ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯುವ ಬಗ್ಗೆ ರಾಷ್ಟ್ರಪತಿಯವರ ಜೊತೆ ಕಾಲಕ್ಕೆ ಪ್ರಧಾನಮಂತ್ರಿಯವರು ಸಮಾಲೋಚನೆ ನಡೆಸ್ತಾ ಇರ್ತಾರೆ. ಪ್ರಧಾನಮಂತ್ರಿಯವರು ಸರ್ಕಾರದ ನಾಯಕರು ಆಗಿರ್ತಾರೆ. ಭಾರತದಲ್ಲಿ
ಸಂಸದೀಯ ಪದ್ಧತಿಯ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದ ಪ್ರಧಾನಮಂತ್ರಿ ಸರ್ಕಾರದ ನೈಜ ಮುಖ್ಯಸ್ಥರಾಗಿರ್ತಾರೆ. ಸರ್ಕಾರದ ವಿವಿಧ ಇಲಾಖೆಗಳ ಮೇಲ್ವಿಚಾರಕರಾಗಿ, ನಿಯಂತ್ರಕರಾಗಿ, ಸಮನ್ವಯಾಧಿಕಾರಿಯಾಗಿ, ಸಾಮರಸ್ಯ ಹಾಗೂ ಸಹಕಾರದ ಚಿಲುಮೆಯಾಗಿ, ಸರ್ಕಾರದ ಕಾರ್ಯನಿರ್ವಹಣೆಯ ಚೈತನ್ಯ ಸ್ವರೂಪಿಯಾಗಿ, ಮಾರ್ಗದರ್ಶಕರಾಗಿ, ರಾಷ್ಟ್ರದ ಪ್ರಗತಿಗೆ ದಿಕ್ಸೂಚಿಯಾಗಿ, ದೇಶದ ಯೋಜನೆಗಳ ನಿರೂಪಕರಾಗಿ, ರಾಷ್ಟ್ರದ ರಕ್ಷಣಾಧಿಪತಿಯಾಗಿ ಕೆಲಸ ಮಾಡ್ತಾರೆ ಅಂದರೆ ಅತಿಶಯೋಕ್ತಿಯಾಗುವುದಿಲ್ಲ. ಇಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಸಭೆ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ. ವಿದೇಶಗಳಿಗೆ ಭೇಟಿ ನೀಡಿ ದೇಶದ ಸ್ನೇಹ ಸೌಹಾರ್ದಯುತ ಸಂಬಂಧನ ಹೆಚ್ಚಿಸೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ವಿದೇಶಗಳ ಜೊತೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಕರಾರುಗಳನ್ನು ಮಾಡಿಕೊಳ್ಳೋ ಅಧಿಕಾರ ಇವರಿಗಿದೆ. ಇಷ್ಟೆಲ್ಲ ಅಸಂಖ್ಯಾತ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಪ್ರಧಾನಮಂತ್ರಿಯವರ ಸ್ಥಾನ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಭಾರತದಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದ ಪ್ರಧಾನಿನೇ ನೈಜ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಹಾಗಾಗಿ ಇವರ ಸ್ಥಾನ ಅತ್ಯಂತ ಉನ್ನತ ಸ್ಥಾನವಾಗಿರುತ್ತೆ ಅಂತ ಹೇಳ್ಬೋದು. ಪ್ರಧಾನಮಂತ್ರಿಯವರ ಸ್ಥಾನವನ್ನು ಆಟಗಾರರ ತಂಡದ ನಾಯಕನಿಗೆ ಹೋಲಿಸಲಾಗಿದೆ. ಎಲ್ಲ ಸಚಿವರು ಆಟಗಾರರ ತಂಡದ ರೀತಿ ಇದ್ದರೆ ಪ್ರಧಾನಿ ಆ ತಂಡದ ನಾಯಕರಂತೆ ಇರ್ತಾರೆ. ಪ್ರಧಾನಿಯ ಸ್ಥಾನದ ಬಗ್ಗೆ ಕೆಲವು ಪ್ರಮುಖ ರಾಜಕೀಯ ಲೇಖಕರು ನೀಡಿರ್ತಕ್ಕಂಥ ವ್ಯಾಖ್ಯೆಗಳು, ಕೆಲವು ಕೊಟೇಶನ್ಸನ್ನು ನೋಡೋದಾದರೆ, ವ್ಯಾಖ್ಯೆಗಳಲ್ಲ, ಕೊಟೇಶನ್ಸ್ ಅಂತ ಹೇಳ್ಬೋದು, ಹೇಳಿಕೆಗಳು. ಜೆನ್ನಿಂಗ್ಸ್ ಅವರ ಪ್ರಕಾರ ಪ್ರಧಾನಮಂತ್ರಿಯವರು ಸಂವಿಧಾನದ ಕೇಂದ್ರ ಶಕ್ತಿಯಾಗಿರ್ತಾರೆ ಅಂತ ಹೇಳಿದ್ದಾರೆ. ಇಡೀ ಸಂವಿಧಾನದ ಕೇಂದ್ರ ಶಕ್ತಿ ಯಾರು ಅಂದರೆ ಪ್ರಧಾನಿ, ಜೆನ್ನಿಂಗ್ಸ್ ಪ್ರಕಾರ. ರಾಮ್ಸೆ ಮ್ಯೂರ್ ಪ್ರಕಾರ ಕ್ಯಾಬಿನೆಟ್ ರಾಜ್ಯವೆಂಬ ನೌಕೆಯನ್ನು ನಡೆಸುವ ಚುಕ್ಕಾಣಿಯ ಚಕ್ರವಾಗಿದ್ದರೆ ಪ್ರಧಾನಿ ಅದನ್ನು ನಡೆಸುವ ಚುಕ್ಕಾಣಿಕಾರನಾಗಿರ್ತಾನೆ ಅಂತ ವಿವರಿಸಿದ್ದಾರೆ. ಇನ್ನೊಂದ್ಸರಿ ಹೇಳೋದಾದರೆ, ರಾಮ್ಸೆ ಮ್ಯೂರ್ ಪ್ರಕಾರ ಕ್ಯಾಬಿನೆಟ್ ರಾಜ್ಯವೆಂಬ ನೌಕೆಯನ್ನು ನಡೆಸುವ ಚುಕ್ಕಾಣಿ ಚಕ್ರವೆಂದು, ಪ್ರಧಾನಿಯನ್ನು ಅದನ್ನು ನಡೆಸುವ ಚುಕ್ಕಾಣಿಕಾರನೆಂದು ವಿವರಿಸಿದ್ದಾರೆ. ಸರ್ ವಿಲಿಯಂ ವೆರ್ನೋನ್ ಹಾರ್ಕೋರ್ಟ್ ಎಂಬ ಲೇಖಕ ಹೇಳ್ತಾನೆ, ಪ್ರಧಾನಿ ಅಗಣಿತ ತಾರಾಗಣದ ನಡುವೆ ಶೋಭಿಸುವ ಚಂದ್ರಪ್ರಭುವಿನಂತಿರುತ್ತಾನೆ ಅಂತ. ಜೆನ್ನಿಂಗ್ಸ್ ಪ್ರಕಾರ ಪ್ರಧಾನಮಂತ್ರಿಯನ್ನು ಗ್ರಹ ಮಂಡಲಾಧಿಪತಿ ಸೂರ್ಯ ದೇವನಿಗೆ ಹೋಲಿಸಲಾಗಿದೆ. ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತುವಂತೆ ಮಂತ್ರಿಗಳು ಪ್ರಧಾನಿಯ ಸುತ್ತ ತಿರುಗುತ್ತಿರುತ್ತಾರೆ ಅಂತ ಜೆನ್ನಿಂಗ್ಸ್ ಹೇಳ್ತಾನೆ. ಗ್ರೀವ್ಸ್ ಅನ್ನೋ ಲೇಖಕ ಹೇಳ್ತಾನೆ, ಜನತೆಗೆ ಸರ್ಕಾರ ಯಜಮಾನನಾದರೆ ಸರ್ಕಾರಕ್ಕೆ ಪ್ರಧಾನಿಯೇ ಯಜಮಾನನಾಗಿರ್ತಾನೆ. ಈ ಎಲ್ಲ ಹೇಳಿಕೆಗಳನ್ನು ಗಮನಿಸಿದ್ರೆ ಪ್ರಧಾನಮಂತ್ರಿಯ ಸ್ಥಾನದ ಮಹತ್ವದ ಬಗ್ಗೆ ಅರಿವಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಆದರೂ ಲೋಕಸಭೆಯ ಅವಿಶ್ವಾಸ ನಿರ್ಣಯದ ತೂಗುಗತ್ತಿ ಪ್ರಧಾನಿಯ ನೆತ್ತಿಯ ಮೇಲೆ ತೂಗಾಡುತ್ತಿರುವುದನ್ನು ಪ್ರಧಾನಮಂತ್ರಿ ಎಂದಿಗೂ ಮರೆಯುವಂತಿಲ್ಲ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯ ಸ್ಥಾನ ಅತ್ಯಂತ ಪ್ರಮುಖ ಸ್ಥಾನವಾಗಿರುತ್ತೆ. ಅಮೆರಿಕದ ಅಧ್ಯಕ್ಷ ಅಲ್ಲಿ ಎಂತಹ ಸ್ಥಾನ ಪಡೆದಿರ್ತಾನೋ ಅಮೆರಿಕದಲ್ಲಿ, ಭಾರತದಲ್ಲಿ ಪ್ರಧಾನಮಂತ್ರಿ ಅದೇ ರೀತಿಯ ಸ್ಥಾನ ಅಧಿಕಾರನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಭಾರತದ ಆಡಳಿತ ವ್ಯವಸ್ಥೆಯ ಮಹತ್ವಪೂರ್ಣ ಸ್ಥಾನ ಹೊಂದಿರತಕ್ಕಂತಹ ಪ್ರಧಾನಿಯ ಬಗ್ಗೆ ಇಷ್ಟೊತ್ತು ಕೇಳಿಸ್ಕೊಂಡಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.